ನಮಸ್ಕಾರ ವಿದ್ಯಾರ್ಥಿಗಳೇ, ಶೈತ್ಯೀಕರಣ ಮತ್ತು ಹವಾನಿಯಂತ್ರಣದ ಈ ಮಾಡ್ಯೂಲ್ಗೆ ಸುಸ್ವಾಗತ. ಈ ಅಧಿವೇಶನದಲ್ಲಿ ವಿವಿಧ ಕೂಲಿಂಗ್ ಯಂತ್ರಗಳಲ್ಲಿ ಬಳಸುವ ಡ್ರೈಯರ್ ಮತ್ತು ಕ್ಯಾಪಿಲರಿ ಟ್ಯೂಬ್ ಅನ್ನು ಹೇಗೆ ಗುರುತಿಸುವುದು ಎಂಬುದರ ಕುರಿತು ನಾವು ತಿಳಿಯುತ್ತೇವೆ. ಉದ್ದೇಶಗಳು: ಈ ಸೆಷನ್ನ ಕೊನೆಯಲ್ಲಿ ನೀವು ಹೀಗೆ ಮಾಡಬೇಕು. ರೆಫ್ರಿಜರೇಟರ್ನಲ್ಲಿ ಡ್ರೈಯರ್ ಮತ್ತು ಕ್ಯಾಪಿಲರಿ ಟ್ಯೂಬ್ ಅನ್ನು ಗುರುತಿಸುವುದು, ನೇರ ತಂಪಾದ ಫ್ರಾಸ್ಟ್ ಫ್ರೀ. ಬಾಟಲ್ ಕೂಲರ್ನಲ್ಲಿ ಡ್ರೈಯರ್ ಮತ್ತು ಕ್ಯಾಪಿಲರಿ ಟ್ಯೂಬ್ ಅನ್ನು ಗುರುತಿಸುವುದು, ವಾಟರ್ ಕೂಲರ್ನಲ್ಲಿ ಡ್ರೈಯರ್ ಮತ್ತು ಕ್ಯಾಪಿಲರಿ ಟ್ಯೂಬ್ ಅನ್ನು ಗುರುತಿಸುವುದು, ವಿಂಡೋ ಎಸಿ 1.5 ಟನ್ನಲ್ಲಿ ಡ್ರೈಯರ್ ಮತ್ತು ಕ್ಯಾಪಿಲರಿ ಟ್ಯೂಬ್ ಅನ್ನು ಗುರುತಿಸುವುದು, ಸ್ಪ್ಲಿಟ್ ಎಸಿ 1.5 ಟನ್ನಲ್ಲಿ ಡ್ರೈಯರ್ ಮತ್ತು ಕ್ಯಾಪಿಲರಿ ಟ್ಯೂಬ್ ಅನ್ನು ಗುರುತಿಸುವುದು. ಈಗ ವಿವಿಧ ಕೂಲಿಂಗ್ ಯಂತ್ರಗಳಲ್ಲಿ ಬಳಸುವ ಡ್ರೈಯರ್ ಮತ್ತು ಕ್ಯಾಪಿಲರಿ ಟ್ಯೂಬ್ ಅನ್ನು ಗುರುತಿಸಲು ಅಗತ್ಯವಿರುವ ಉಪಕರಣಗಳು, ಸಲಕರಣೆಗಳು ಮತ್ತು ಉಪಭೋಗ್ಯಗಳನ್ನು ನೋಡೋಣ. ಪರಿಕರಗಳು, ಸಲಕರಣೆಗಳು ಮತ್ತು ಉಪಭೋಗ್ಯ ವಸ್ತುಗಳು. ತರಬೇತಿದಾರರ ಕಿಟ್. ರೆಫ್ರಿಜರೇಟರ್ ನೇರ ತಂಪಾದ ಅಥವಾ ಫ್ರಾಸ್ಟ್ ಮುಕ್ತ. ಬಾಟಲ್ ಕೂಲರ್, ವಾಟರ್ ಕೂಲರ್, ವಿಂಡೋ ಎಸಿ 1.5 ಟನ್, ಸ್ಪ್ಲಿಟ್ ಎಸಿ 1.5 ಟನ್, ಹತ್ತಿ ಬಟ್ಟೆ ಅಗತ್ಯವಿರುವಂತೆ, ಎಣ್ಣೆ ಅಗತ್ಯವಿರುವಂತೆ, ಕೈಗವಸಗಳು. ಈಗ ವಿವಿಧ ಕೂಲಿಂಗ್ ಯಂತ್ರಗಳಲ್ಲಿ ಬಳಸುವ ಡ್ರೈಯರ್ ಅನ್ನು ಗುರುತಿಸುವ ಪ್ರಕ್ರಿಯೆಯನ್ನು ನೋಡೋಣ. ಕಾರ್ಯ 1. ವಿವಿಧ ಕೂಲಿಂಗ್ ಯಂತ್ರಗಳಲ್ಲಿ ಡ್ರೈಯರ್ ಅನ್ನು ಗುರುತಿಸಿ. ರೆಫ್ರಿಜರೇಟರ್ನಲ್ಲಿ ಬಳಸುವ ಡ್ರೈಯರ್ ಅನ್ನು ಗುರುತಿಸಿ. ನೇರ ತಂಪಾದ ಫ್ರಾಸ್ಟ್ ಫ್ರೀ. ಡೈರೆಕ್ಟ್ ಕೂಲ್ ರೆಫ್ರಿಜರೇಟರ್ಸ್ ಡ್ರೈಯರ್. ಹೆಚ್ಚಿನ ಸಂದರ್ಭಗಳಲ್ಲಿ ನೇರ ತಂಪಾದ ರೆಫ್ರಿಜರೇಟರ್ಗಳು ತಮ್ಮ ವ್ಯವಸ್ಥೆಗಳಲ್ಲಿ ಡ್ರೈಯರ್ ಅನ್ನು ಅಳವಡಿಸುವುದಿಲ್ಲ. ಅದು ಸಾಮಾನ್ಯವಾಗಿ ಶೀತಕದಿಂದ ತೇವಾಂಶ ಅಥವಾ ಕಲ್ಮಶಗಳನ್ನು ತೆಗೆದುಹಾಕಲು ಡ್ರೈಯರ್ ಅಗತ್ಯವಿಲ್ಲದ ಸರಳ ತಂಪಾಗಿಸುವ ಕಾರ್ಯವಿಧಾನವನ್ನು ಅವಲಂಬಿಸಿವೆ. ಫ್ರಾಸ್ಟ್ ಫ್ರೀ ರೆಫ್ರಿಜರೇಟರ್ಸ್ ಡ್ರೈಯರ್. ಫ್ರಾಸ್ಟ್ ಫ್ರೀ ರೆಫ್ರಿಜರೇಟರ್ಗಳು ಸಾಮಾನ್ಯವಾಗಿ ತಮ್ಮ ಶೈತ್ಯೀಕರಣ ವ್ಯವಸ್ಥೆಗಳಲ್ಲಿ ಡ್ರೈಯರ್ ಅನ್ನು ಹೊಂದಿರುತ್ತವೆ. ಸಾಮಾನ್ಯವಾಗಿ ತೇವಾಂಶ ಶೋಧಕ ಅಥವಾ ಒಣಗಿಸುವ ಶೋಧಕ ಎಂದು ಕರೆಯಲಾಗುವ ಈ ಒಣಗಿಸುವ ಯಂತ್ರವನ್ನು ಶೀತಕದಲ್ಲಿರುವ ತೇವಾಂಶ ಅಥವಾ ಕಲ್ಮಶಗಳನ್ನು ಹೀರಿಕೊಳ್ಳಲು ಶೀತಕ ರೇಖೆಯಲ್ಲಿ ಇರಿಸಲಾಗುತ್ತದೆ. ಅದರ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರಬಹುದಾದ ಮಾಲಿನ್ಯಕಾರಕಗಳನ್ನು ತೆಗೆದುಹಾಕುವ ಮೂಲಕ ತಂಪಾಗಿಸುವ ವ್ಯವಸ್ಥೆಯ ದಕ್ಷತೆಯನ್ನು ಕಾಪಾಡಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಬಾಟಲ್ ಕೂಲರ್ನಲ್ಲಿರುವ ಡ್ರೈಯರ್ ಅನ್ನು ಗುರುತಿಸಿ. ಬಾಟಲ್ ಕೂಲರ್ಗಳಲ್ಲಿ ಒಣಗಿಸುವ ಯಂತ್ರವನ್ನು ಸಾಮಾನ್ಯವಾಗಿ ಶೈತ್ಯೀಕರಣ ವ್ಯವಸ್ಥೆಯ ಭಾಗವಾಗಿ ಸೇರಿಸಲಾಗುತ್ತದೆ. ಸಾಮಾನ್ಯವಾಗಿ ಫಿಲ್ಟರ್ ಡ್ರೈಯರ್ ಅಥವಾ ತೇವಾಂಶ ಫಿಲ್ಟರ್ ಎಂದು ಕರೆಯಲಾಗುವ ಈ ಡ್ರೈಯರ್ ಅನ್ನು ಶೀತಕ ರೇಖೆಯೊಳಗೆ ಇರಿಸಲಾಗುತ್ತದೆ. ಇದರ ಪ್ರಾಥಮಿಕ ಕಾರ್ಯವೆಂದರೆ ಶೀತಕದಲ್ಲಿ ಇರುವ ತೇವಾಂಶ ಮತ್ತು ಮಾಲಿನ್ಯಕಾರಕಗಳನ್ನು ಬಂಧಿಸಿ ಅವುಗಳನ್ನು ವ್ಯವಸ್ಥೆಯ ಮೂಲಕ ಪರಿಚಲನೆ ಮಾಡುವುದನ್ನು ತಡೆಯುವುದು. ಡ್ರೈಯರ್ ತೇವಾಂಶ ಮತ್ತು ಕಲ್ಮಶಗಳನ್ನು ತೆಗೆದುಹಾಕುವ ಮೂಲಕ ತಂಪಾಗಿಸುವ ವ್ಯವಸ್ಥೆಯನ್ನು ನಿರ್ವಹಿಸುತ್ತದೆ. ವಾಟರ್ ಕೂಲರ್ನಲ್ಲಿ ಬಳಸುವ ಡ್ರೈಯರ್ ಅನ್ನು ಗುರುತಿಸಿ. ವಾಟರ್ ಕೂಲರ್ಗಳು ತಮ್ಮ ಶೈತ್ಯೀಕರಣ ವ್ಯವಸ್ಥೆಯ ಭಾಗವಾಗಿ ಡ್ರೈಯರ್ ಅನ್ನು ಸಹ ಒಳಗೊಂಡಿರಬಹುದು. ಫಿಲ್ಟರ್ ಡ್ರೈಯರ್ ಅಥವಾ ತೇವಾಂಶ ಫಿಲ್ಟರ್ ಎಂದು ಕರೆಯಲಾಗುವ ಈ ಡ್ರೈಯರ್ ಸಾಮಾನ್ಯವಾಗಿ ಶೀತಕ ರೇಖೆಯೊಳಗೆ ಇರುತ್ತದೆ. ಇದರ ಪ್ರಾಥಮಿಕ ಉದ್ದೇಶವೆಂದರೆ ಶೀತಕದಲ್ಲಿ ಇರುವ ತೇವಾಂಶ ಮತ್ತು ಮಾಲಿನ್ಯಕಾರಕಗಳನ್ನು ಬಂಧಿಸುವುದು. ಫಿಲ್ಟರಿಂಗ್ ಕಲ್ಮಶಗಳನ್ನು ತಡೆಯುತ್ತದೆ, ಸಮರ್ಥ ಶೈತ್ಯೀಕರಣವನ್ನು ನಿರ್ವಹಿಸುತ್ತದೆ ಮತ್ತು ಅತ್ಯುತ್ತಮ ತಂಪಾಗಿಸುತ್ತದೆ. ವಿಂಡೋ ಎಸಿ 1.5 ಟನ್ ನಲ್ಲಿರುವ ಡ್ರೈಯರ್ ಅನ್ನು ಗುರುತಿಸುವುದು. ಹೆಚ್ಚಿನ ವಿಂಡೋ ಎಸಿ ಘಟಕಗಳು ಒಣಗಿಸುವ ಯಂತ್ರವನ್ನು ಒಳಗೊಂಡಿರುತ್ತವೆ. ಇದನ್ನು ಸಾಮಾನ್ಯವಾಗಿ
ಫಿಲ್ಟರ್ ಡ್ರೈಯರ್ ಅಥವಾ ತೇವಾಂಶ ಶೋಧಕ ಎಂದು ಕರೆಯಲಾಗುತ್ತದೆ. ಇದನ್ನು ಶೀತಕ ರೇಖೆಯಲ್ಲಿ ಅಳವಡಿಸಲಾಗುತ್ತದೆ. ಈ ಘಟಕವು ಶೀತಕದಲ್ಲಿ ಇರುವ ತೇವಾಂಶ ಮತ್ತು ಮಾಲಿನ್ಯಕಾರಕಗಳನ್ನು ಸೆರೆ ಹಿಡಿಯಲು ಕಾರಣವಾಗಿದೆ. ಡ್ರೈಯರ್ ವಿಶ್ವಾಸಾರ್ಹತೆಯನ್ನು ಖಾತ್ರಿಪಡಿಸುತ್ತದೆ, ಕಲ್ಮಶಗಳನ್ನು ತೆಗೆದುಹಾಕುತ್ತದೆ, ಎಸಿ ದಕ್ಷತೆಯನ್ನು ಕಾಪಾಡುತ್ತದೆ. ಎಸಿ 1.5 ಟನ್ ವಿಭಜನೆಯಲ್ಲಿ ಬಳಸಿದ ಡ್ರೈಯರ್ ಗುರುತಿಸಿ. ಸ್ಪ್ಲಿಟ್ ಎಸಿ ವ್ಯವಸ್ಥೆಗಳು ಸಾಮಾನ್ಯವಾಗಿ ಶೀತಕ ರೇಖೆಯೊಳಗೆ ಇರಿಸಲಾಗಿರುವ ಫಿಲ್ಟರ್ ಡ್ರೈಯರ್ ಅಥವಾ ತೇವಾಂಶ ಫಿಲ್ಟರ್ ಎಂದು ಕರೆಯಲಾಗುವ ಡ್ರೈಯರ್ ಅನ್ನು ಅಳವಡಿಸುತ್ತವೆ. ಘಟಕವು ತೇವಾಂಶ ಮಾಲಿನ್ಯಕಾರಕಗಳನ್ನು ಸೆರೆ ಹಿಡಿಯುತ್ತದೆ, ವ್ಯವಸ್ಥೆಯೊಳಗಿನ ಪರಿಚಲನೆಯನ್ನು ತಡೆಯುತ್ತದೆ. ಡ್ರೈಯರ್ ಎಸಿ ದಕ್ಷತೆಯನ್ನು ನಿರ್ವಹಿಸುತ್ತದೆ, ಕಲ್ಮಶಗಳನ್ನು ತೆಗೆದುಹಾಕುತ್ತದೆ ಮತ್ತು ಸಂಭಾವ್ಯ ಸಮಸ್ಯೆಗಳನ್ನು ತಡೆಯುತ್ತದೆ. ಈಗ ನಾವು ವಿವಿಧ ಕೂಲಿಂಗ್ ಯಂತ್ರಗಳಲ್ಲಿ ಬಳಸುವ ಕ್ಯಾಪಿಲರಿ ಟ್ಯೂಬ್ ಅನ್ನು ಗುರುತಿಸುವ ಪ್ರಕ್ರಿಯೆಯನ್ನು ನೋಡೋಣ. ಕಾರ್ಯ 2. ವಿವಿಧ ಕೂಲಿಂಗ್ ಯಂತ್ರಗಳಲ್ಲಿ ಕ್ಯಾಪಿಲರಿ ಟ್ಯೂಬ್ ಅನ್ನು ಗುರುತಿಸಿ. ರೆಫ್ರಿಜರೇಟರ್ನಲ್ಲಿ ಕ್ಯಾಪಿಲರಿ ಟ್ಯೂಬ್ ಅನ್ನು ಗುರುತಿಸಿ. ನೇರ ತಂಪಾದ ಫ್ರಾಸ್ಟ್ ಫ್ರೀ. ನೇರ ಕೂಲ್ ರೆಫ್ರಿಜರೇಟರ್ಗಳು. ಕ್ಯಾಪಿಲರಿ ಟ್ಯೂಬ್. ನೇರ ತಂಪಾದ ರೆಫ್ರಿಜರೇಟರ್ಗಳು ಸಾಮಾನ್ಯವಾಗಿ ತಮ್ಮ ಶೈತ್ಯೀಕರಣ ಚಕ್ರದ ಭಾಗವಾಗಿ ಕ್ಯಾಪಿಲರಿ ಟ್ಯೂಬ್ ಅನ್ನು ಬಳಸುತ್ತವೆ. ಈ ಕಿರಿದಾದ ಟ್ಯೂಬ್ ಶೀತಕದ ಹರಿವನ್ನು ಕಂಡೆನ್ಸರ್ನಿಂದ ಇವಾಪರೇಷನ್ ಆಗಿ ನಿಯಂತ್ರಿಸುತ್ತದೆ. ಇದು ಶೀತಕದ ಒತ್ತಡ ಮತ್ತು ಹರಿವನ್ನು ನಿಯಂತ್ರಿಸಲು ಥ್ರಾಟಲ್ ಆಗಿ ಕಾರ್ಯನಿರ್ವಹಿಸುತ್ತದೆ, ತಂಪಾಗಿಸುವ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ. ಫ್ರಾಸ್ಟ್ ಫ್ರೀ ರೆಫ್ರಿಜರೇಟರ್ಗಳು. ಕ್ಯಾಪಿಲರಿ ಟ್ಯೂಬ್. ಫ್ರಾಸ್ಟ್ ಫ್ರೀ ರೆಫ್ರಿಜರೇಟರ್ಗಳು ಕಂಡೆನ್ಸರ್ ಮತ್ತು ಇವಾಪರೇಷನ್ ನಡುವಿನ ಶೀತಕದ ಹರಿವನ್ನು ನಿಯಂತ್ರಿಸಲು ಕ್ಯಾಪಿಲರಿ ಟ್ಯೂಬ್ ಅನ್ನು ಸಹ ಬಳಸುತ್ತವೆ. ಫ್ರಾಸ್ಟ್ ಮುಕ್ತ ಮಾದರಿಗಳು ವರ್ಧಿತ ನಿಯಂತ್ರಣಕ್ಕಾಗಿ ಈ ಟ್ಯೂಬ್ ಅನ್ನು ಸಂಯೋಜಿಸಬಹುದು. ಬಾಟಲ್ ಕೂಲರ್ನಲ್ಲಿ ಕ್ಯಾಪಿಲರಿ ಟ್ಯೂಬ್ ಅನ್ನು ಗುರುತಿಸಿ. ಶೈತ್ಯೀಕರಣ ವ್ಯವಸ್ಥೆಗಳಂತಹ ಬಾಟಲ್ ಕೂಲರ್ಗಳು ಕ್ಯಾಪಿಲರಿ ಟ್ಯೂಬ್ಗಳನ್ನು ಪರಿಚಲನೆ ಬಳಸುತ್ತವೆ. ಈ ಕಿರಿದಾದ ಟ್ಯೂಬ್ ಥ್ರಾಟಲ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಶೀತಕದ ಹರಿವನ್ನು ಕಂಡೆನ್ಸರ್ನಿಂದ ಇವಾಪರೇಷನ್ ವರೆಗೂ ನಿಯಂತ್ರಿಸುತ್ತದೆ. ಶೀತಕದ ಒತ್ತಡ ಮತ್ತು ಹರಿವಿನ ವಿಸ್ತರಣೆಯನ್ನು ನಿಯಂತ್ರಿಸುವ ಮೂಲಕ ತಂಪಾಗಿಸುವಿಕೆಗೆ ಸಹಾಯ ಮಾಡುತ್ತದೆ. ವಾಟರ್ ಕೂಲರ್ನಲ್ಲಿ ಬಳಸುವ ಕ್ಯಾಪಿಲರಿ ಟ್ಯೂಬ್ ಅನ್ನು ಗುರುತಿಸಿ. ಅನೇಕ ಶೈತ್ಯೀಕರಣ ವ್ಯವಸ್ಥೆಗಳಂತೆಯೇ ನೀರಿನ ಶೈತ್ಯಕಾರಕಗಳು ಸಾಮಾನ್ಯವಾಗಿ ಕ್ಯಾಪಿಲರಿ ಟ್ಯೂಬ್ ಅನ್ನು ಸಂಯೋಜಿಸುತ್ತವೆ. ಈ ಘಟಕವು ಶೈತ್ಯೀಕರಣ ಹರಿವನ್ನು ಕಂಡೆನ್ಸರ್ನಿಂದ ಇವಾಪರೇಷನ್ ನಿಯಂತ್ರಿಸುತ್ತದೆ. ಕ್ಯಾಪಿಲರಿ ಟ್ಯೂಬ್ ಶೀತಕವನ್ನು ನಿಯಂತ್ರಿಸುತ್ತದೆ, ಶಾಖ ಹೀರಿಕೊಳ್ಳುವಿಕೆ ಮತ್ತು ನೀರಿನ ತಂಪಾಗಿಸುವಿಕೆಗೆ ಸಹಾಯ ಮಾಡುತ್ತದೆ. ವಿಂಡೋ ಎಸಿ 1.5 ಟನ್ನಲ್ಲಿ ಬಳಸಲಾದ ಕ್ಯಾಪಿಲರಿ ಟ್ಯೂಬ್ ಅನ್ನು ಗುರುತಿಸಿ. ವಿಂಡೋ ಎಸಿ ಸಾಮಾನ್ಯವಾಗಿ ಶೀತಕ ಹರಿವನ್ನು ನಿಯಂತ್ರಿಸಲು ವಿಸ್ತರಣೆ ಸಾಧನವನ್ನು ಬಳಸುತ್ತವೆ. ಕೆಲವು ಹಳೆಯ ಮಾದರಿಗಳು ಕ್ಯಾಪಿಲರಿ ಟ್ಯೂಬ್ ಅನ್ನು ಥ್ರಾಟಲ್ ಆಗಿ ಬಳಸುತ್ತವೆ. ಇತ್ತೀಚಿನ ಮಾದರಿಗಳು ದಕ್ಷತೆಗೆ TXV ಅಥವಾ ಸ್ಥಿರ ರಂಧ್ರವನ್ನು ಬಳಸಬಹುದು. ಸ್ಪ್ಲಿಟ್ ಎಸಿ 1.5 ಟನ್ನಲ್ಲಿ ಬಳಸಲಾದ ಕ್ಯಾಪಿಲರಿ ಟ್ಯೂಬ್ ಅನ್ನು ಗುರುತಿಸಿ.
ಸ್ಪ್ಲಿಟ್ ಎಸಿ ಘಟಕಗಳು ಸಾಮಾನ್ಯವಾಗಿ ಶೀತಕದ ಹರಿವನ್ನು ನಿಯಂತ್ರಿಸಲು ವಿಸ್ತರಣೆ ಸಾಧನವನ್ನು ಬಳಸುತ್ತವೆ. ಈ ಸಾಧನವು ಕ್ಯಾಪಿಲರಿ ಟ್ಯೂಬ್ ಆಗಿರಬಹುದು ಅಥವಾ ಥರ್ಮೋಸ್ಟಾಟಿಕ್ ಎಕ್ಸ್ಪಾನ್ಷನ್ ವಾಲ್ವ್ TXV ಅಥವಾ ಎಲೆಕ್ಟ್ರಾನಿಕ್ ಎಕ್ಸ್ಪಾನ್ಷನ್ ವಾಲ್ವ್ EEV ನಂತಹ ಹೆಚ್ಚು ಸುಧಾರಿತ ವಿಸ್ತರಣೆ ಕವಾಟವಾಗಿರಬಹುದು. ಕ್ಯಾಪಿಲರಿ ಟ್ಯೂಬ್ಗಳು ಅಧಿಕ ಒತ್ತಡದ ದ್ರವವನ್ನು ಥ್ರಾಟಲ್ ಮಾಡುತ್ತವೆ. ಕವಾಟಗಳು ನಿಖರವಾದ ಶೀತಕ ನಿಯಂತ್ರಣವನ್ನು ನೀಡುತ್ತವೆ, ದಕ್ಷತೆಯನ್ನು ಹೆಚ್ಚಿಸುತ್ತವೆ. ರೀಕ್ಯಾಪ್. ಈ ವಿಷಯದಲ್ಲಿ ನಾವು ಇದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ರೆಫ್ರಿಜರೇಟರ್ನಲ್ಲಿ ಡ್ರೈಯರ್ ಮತ್ತು ಕ್ಯಾಪಿಲರಿ ಟ್ಯೂಬ್ ಅನ್ನು ಗುರುತಿಸುವುದು, ನೇರ ತಂಪಾದ ಫ್ರಾಸ್ಟ್ ಫ್ರೀ. ಬಾಟಲ್ ಕೂಲರ್ನಲ್ಲಿ ಡ್ರೈಯರ್ ಮತ್ತು ಕ್ಯಾಪಿಲರಿ ಟ್ಯೂಬ್ ಅನ್ನು ಗುರುತಿಸುವುದು, ವಾಟರ್ ಕೂಲರ್ನಲ್ಲಿ ಡ್ರೈಯರ್ ಮತ್ತು ಕ್ಯಾಪಿಲರಿ ಟ್ಯೂಬ್ ಅನ್ನು ಗುರುತಿಸುವುದು, ವಿಂಡೋ AC 1.5 ಟನ್ನಲ್ಲಿ ಡ್ರೈಯರ್ ಮತ್ತು ಕ್ಯಾಪಿಲರಿ ಟ್ಯೂಬ್ ಅನ್ನು ಗುರುತಿಸುವುದು, ಸ್ಪ್ಲಿಟ್ AC 1.5 ಟನ್ನಲ್ಲಿ ಡ್ರೈಯರ್ ಮತ್ತು ಕ್ಯಾಪಿಲರಿ ಟ್ಯೂಬ್ ಅನ್ನು ಗುರುತಿಸುವುದು, ವಿಭಿನ್ನ ಕೂಲಿಂಗ್ ಯಂತ್ರಗಳಲ್ಲಿ ಬಳಸುವ ಡ್ರೈಯರ್ ಮತ್ತು ಕ್ಯಾಪಿಲರಿ ಟ್ಯೂಬ್ಗಳನ್ನು ಗುರುತಿಸುವ ಪ್ರಕ್ರಿಯೆಯನ್ನು ನೀವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಮತ್ತೆ ಮುಂದಿನ ಅಧಿವೇಶನದಲ್ಲಿ ನಾವು ಭೇಟಿಯಾಗೋಣ. ಬಾಯ್.